ಚೆನ್ನಾಗಿ ಟ್ರೈಲರ್ ಮೂಡಿ ಬಂದಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದೇ ಮೇ 16ನೇ ತಾರೀಕು ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಇದಿನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಅಂತಂದರೆ ಅದ್ರ ಸಾಧ್ಯತೆಗಳನ್ನ ನೀವೇ ತೋರಿಸ್ಕೊಡ್ಬೇಕು. ನಿಮ್ಮೆಲ್ಲರೂ ಸಹಕಾರ ಬೇಕು, ಪ್ರೋತ್ಸಾಹ ಬೇಕು. ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಎಲ್ಲರೂ ಹೇಳಿರೋ ಹಾಗೆ ಅವ್ರು ಬಂದು ಸಿನಿಮಾ ನೆರೇಟ್ ಮಾಡಿದ ಕೂಡಲೇ ನನಗೆ ಫಸ್ಟು ಆಕರ್ಷಕ ಅಂತ ಅನಿಸಿದ್ದೆ ಕಾಡಿನಲ್ಲಿ ತೆಗೆಯೋದು ಅಂತ. ಅದ್ರ ಜೊತೆಗೆ ಹೇಳಿದ್ದಾರೆ ಹೇಗೆ ಇದನ್ನು ಶೂಟ್ ಮಾಡಬಹುದು ಅನ್ನೋ ಒಂದು ಆತಂಕ ಇತ್ತು. ಆದರೆ ಯಾವಾಗ ಅದ್ರ ಸಿನಿಮಾ ತಂಡದ ಜೊತೆಗೆ ಇದ್ದಾಗ ಅಲ್ಲಿರೋ ಎಲ್ಲ ಸಹ ಕಲಾವಿದರು, ಎಲ್ಲ ಹಿರಿಯ ಕಲಾವಿದರು, ಟೆಕ್ನಿಕಲ್ ಟೀಮ್ ಆಗಬಹುದು, ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾಯಿದ್ರು, ತುಂಬ ಇನ್ವೆಸ್ಟೆಡ್ ಆಗಿದ್ರು. ಅಷ್ಟು ಜನರು ಕೂಡ ನಾವು ಬೇರೆ ಅಥವಾ ಟೆಕ್ನಿಕಲ್ ಟೀಮ್ ಬೇರೆ ಅನ್ನೋ ಥರ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೆ ಸಹಕಾರ ಕೊಟ್ಕೊಂಡು ನಮ್ಮ 200% ಕೊಡಬೇಕು ಅನ್ನೋ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಂತಹ ಸಿನಿಮಾ ಇದು. ಯಾವಾಗ ಮೊದಲನೇ ಟ್ರೈಲರ್ ರಿಲೀಸ್ ಆಯಿತು ಆವಾಗಲೇ ನನಗೆ ಅನ್ನಿಸ್ತು ಇವರು ವಿನಯ್ ಅವರು ಬಂದು ನರೇಟ್ ಮಾಡಿದಾಗ ಹೇಳಿದಂಥ ಒಂದು ವಿಷನ್ಗಿಂತ 100 ಪಟ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬಂದುಬಿಡ್ತು ನನಗೆ. ಆದರೆ ಇದು ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕು, ಎಲ್ಲ ಕನ್ನಡಿಗರು ಕೂಡ ಇದನ್ನು ನೋಡಬೇಕು ಅನ್ನೋ ಒಂದು ಮನವರಿಕೆ ಹಾಗೆ ರಿಕ್ವೆಸ್ಟು. ಹಾಗಾಗಿ ಮರಿದೆ ನೋಡಿ. ಮೇ 16ನೇ ತಾರೀಕು ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ನನಗೆ ಏನಂತ ಹೇಳಿದ್ರೆ ಇಡೀ ಸಿನಿಮಾ ಆ್ಯಕ್ಚುಲಿ ಒಂದು ಚೇಂಜ್ ಓವರ್ ಪಡ್ಕೊಳ್ಳೋದೆ ನನ್ನ ಒಂದು ಪಾತ್ರದಿಂದ ಅಂತ, ನನ್ನ ಹಾಗೆ ಅವರ ಪಾತ್ರದಿಂದ ಅಂತ. ಏನೋ ಒಂದು ಸಣ್ಣ ಅವಘಡ ಆಗುತ್ತೆ ಇಡೀ ಕಾಡಿನಲ್ಲಿ. ಆ ಅವಘಡನೇ ಇಡೀ ಸಿನಿಮಾ ಉದ್ದ ನಡ್ಕೊಂಡು ಹೋಗುವಂಥದ್ದು, ಒಂದು ಹುಡುಕಾಟ, ಒಂದು ಕಾತರ ಎಲ್ಲ ಆಗುವಂಥದ್ದು. ಪ್ರೀತಿ ಅಂತೇನಿದೆ, ಅವಳು ಬೇಸಿಕಲಿ ಒಂದು ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗಿ ಆಗಿದ್ದಿರ್ತಾಳೆ. ಹಾಗಾಗಿ ಅವಳಿಗೆ ಪ್ರೀತಿ ಏನಂತಿದೆ, ಸಿಗೋ ಹುಡುಗನಿಂದಲೇ ಸಿಗಬೇಕು ಅನ್ನೋ ಒಂದು ಆಸೆ ಇದ್ದಿರುತ್ತೆ. ಅದು ಅವ್ನ ಹುಡುಗನೆಲ್ಲ ಅವಳು ಕಾಳೋದಕ್ಕೆ ಇಷ್ಟಪಡ್ತಾ ಇರ್ತಾಳೆ. ಇದ್ರ ಮಧ್ಯೆನೇ ಒಂದಷ್ಟು ಟ್ವಿಸ್ಟ್ಗಳೆಲ್ಲ ಬರ್ತಾ ಹೋಗುತ್ತೆ. ಇದೇನಂತಂದರೆ ಅವಳು ಆ ಸಂದರ್ಭಕ್ಕೆ ಸರಿಯಾಗಿ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ, ಒಂದಷ್ಟು ಸಮಯಗಳಲ್ಲಿ ರಿಯಾಕ್ಟ್ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ಅವಳು ತಲುಪಿಬಿಟ್ಟಿರ್ತಾಳೆ. ಈ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ, ಏನೇನು ಸವಾಲುಗಳನ್ನ ಅವಳು ಎದುರಿಸ್ಬೇಕಾಗತ್ತೆ ಅಂತನ್ನೋದೇ ಇಡೀ ಸಿನಿಮಾ. ನಾನು ಹೇಳ್ತೀನಿ. ಇಲ್ಲ ಸರ್, ನಾ ಹಾಡಿಲ್ಲ, ಸಿನಿಮಾದಲ್ಲಿ ಹಾಡುಗಳಿದೆ. ಇಲ್ಲ, ಅವರು ಒಂದ್ಸತಿ ಹೇಳಿದ್ರು, ಬಟ್ ಅದು ವಿಷಯ ಮುಂದಕ್ಕೆ ಹೋಗ್ಲಿಲ್ಲ ಅಷ್ಟೇ. ಅದು ನಾನೇ ಕಾರಣ ಇರ್ಬಹುದು ಪಾಪ, ಅವ್ರನ್ನ ನಾನೇನು ಬ್ಲೇಮ್ ಮಾಡಲ್ಲ. ರಂಗಭೂಮಿ, ಸಿನಿಮಾ, ಟಿವಿ ಬೇರೆ ಬೇರೆ ಎಲ್ಲ ಆಗಿರೋದ್ರಿಂದ ತುಂಬಾ ಜನಕ್ಕೆ ಅವ್ರು ಹಾಡ್ತಾಳೆ ಕೂಡ ಗೊತ್ತಿಲ್ಲ. ಅಂದ್ರೆ ನಾನು ಸ್ಟೇಜ್ ಪರ್ಫಾರ್ಮ್ ಮಾಡುವಾಗ ಹಾಡೋದು ಬೇರೆ, ಬಟ್ ರೆಕಾರ್ಡಿಂಗಲ್ಲಿ ನನಗೆ ಈಗಲೂ ಇನ್ನೂ ತುಂಬ ಕಲಿಯೋದಿಕ್ಕಿದೆ. ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿ ಹಾಡೋದಕ್ಕೂ ರೆಕಾರ್ಡಿಂಗಲ್ಲಿ ಸಖತ್ ಕಲಿಯೋದಕ್ಕೆ ಇದೆ ಅನ್ನೋದು ಗೊತ್ತು. ಬಟ್ ಅವಕಾಶ ಸಿಕ್ಕಿದ್ರೆ, ಕಲಿಯೋಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಕಲ್ತ್ಕೊಂಡು ಹಾಡ್ತೀನಿ ಸರ್. ಸಿನಿಮಾದ ಯಾವುದಾದ್ರೂ ಒಂದು ಹಾಡು, 2 ಲೈನ್ ಹಾಡಬಹುದಾ, ಇಫ್ ಯು ಡೋಂಟ್ ಮೈಂಡ್? ಲಿರಿಕ್ಸ್ ಗೊತ್ತಿಲ್ಲ, ಬಟ್ ಹಂಗೆ ಬೇಕಾದ್ರೆ ರಾಗದಲ್ಲಿ. ಓಕೆ. ನಾನು ಮೌನಿ ನೀನು ಮೌನಿ ನನ 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 ನಾನ 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 ನನ 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 ನಾನ ನಾನ ನನ 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 ಬ್ಯೂಟಿಫುಲ್, ಥ್ಯಾಂಕ್ ಯು. ಒಂದೇ ಒಂದು ಲಾಸ್ಟ್ ಥಿಂಗ್, ಅಪ್ಪ ಬಂದಿದ್ದಾರೆ, ಏನು ಹೇಳ್ತೀರಾ ಅಪ್ಪನಿಗೆ? ಅದೇ ಅವರೇ ಹೇಳೋ ಹಾಗೆ ಪಾಪ ಅವರು ಏನೂ ಪ್ಲ್ಯಾನ್ ಇರಲಿಲ್ಲ. ಅವ್ರಿಗೆ ಇವತ್ತು ಶೂಟಿಂಗ್ ಇದ್ದಿದ್ರೆ ಬರೋದಕ್ಕೆ ಪಾಪ ಆಗ್ತಿದ್ದಿಲ್ಲ. ಆದರೆ ತುಂಬ ಅವರು ಜೊತೆಗಿರಬೇಕು, ಬರ್ತೀನಿ ಟೀಮ್ ಜೊತೆ ಇರಬೇಕು ಅಂತ ಬಂದರು. ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಲೇಬೇಕು. ಅದು ಎಷ್ಟು ಸತಿ ಹೇಳೋದು ಅಂತ ಹೇಳಿಲ್ಲ ಅಷ್ಟೇ. ಶೂಟಿಂಗ್ ಹೋಗೋದು ತುಂಬ ಖುಷಿ. ಅಂದರೆ ನನ್ನದಲ್ದೇನು ಬೇರೆ ಶೂಟಿಂಗ್ ಅಂತ ಅಂದರೆ ಗೊತ್ತಿಲ್ಲದಾರೋ ಶೂಟಿಂಗ್ ಹೋಗಿ ಸ್ವಲ್ಪ ಮುಜುಗರ. ಈಗ ನನ್ನ ಪಾತ್ರ ಇದ್ದಾಗ ಹೋಗಿ ಕೂತ್ಕೊಳ್ಳೋದು ಎಲ್ಲ ಇದೊಂದು ಅವಕಾಶ. ನನಗೆ ನನ್ನ ರವಿಚಂದ್ರನ್ ಪಿಕ್ಚರ್ ಮಾಡ್ತಿದ್ದಾಗ ಕೂಡ ಸುಧಾ ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಪಿಕ್ಚರ್ ನಡೀತಾ ಇತ್ತು. ಅಂದರೆ ನನಗೆ ಶಿವರಾಜ್ ಕುಮಾರ್ ಅವರು ತುಂಬ ಅಷ್ಟು ಅಪ್ಪಟ ಗೆಳೆಯರಾದ್ರೂ
ಅವ್ರ ಜೊತೆ ಇಡೀ ವಜ್ರೇಶ್ವರಿಲಿ ಕೆಲಸ ಮಾಡಿದಾಗಲೂ ಹತ್ತಿರ ಹೋಗಿ ಅವ್ರ ಇವಾಗ ನಂದಲ್ಲ ಶೂಟಿಂಗು ಅವ್ರ ಸೆಟ್ಗೆ ಹೇಗೆ ಹೋಗೋದು ಅಂತ ಅವರೆಲ್ಲ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ, ಕೂತ್ಕೋತಾರೆ, ತಿಂಡಿ ತಿಂಡಿ ತೊಗೊಂಡು ಬನ್ನಿ ಸಾಮಾನ್ಯ ಆ ಥರದ ಹೊಂದಾಣಿಕೆ ತುಂಬ ಚೆನ್ನಾಗಿದೆ. ಒಬ್ಬರು ಸೆಟ್ಗೆ ಇನ್ನೊಬ್ಬರೆಲ್ಲ ಹೋಗೋದು, ನನಗೆ ಬೇರೆಯವ್ರ ಸೆಟ್ಗೆ ಹೋಗೋದೇ ಒಂದು ಮುಜುಗರ. ಆದರೂ ಈ ಸೆಟ್ಗೆ ಹೋಗಬೇಕು ತುಂಬ, ಯಾಕೆಂದ್ರೆ ಬಂದ ಪ್ರತಿ ಸರಿನೂ ಕಾಡು ಹಂಗಿತ್ತು, ಕಾಡು ಇಷ್ಟ. ಯಾವನೇ ಶುದ್ಧ ಕಲಾವಿದ ಆದರೂ ಅವ್ನಿಗೆ ಕಾಡು ಇಷ್ಟ ಆಗುತ್ತೆ, ಮರ ಇಷ್ಟ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ ರೆಸಾರ್ಟು ಜಾಗ ಹೊರಗಡೆದೆಲ್ಲ ವೀಡಿಯೋ ಹಿಂಗೆ ಶೂಟ್ ಮಾಡ್ಬಿಟ್ಟು ಅಲ್ಲಿ ಕಳಿಸೋಳು, ನನಗೆ ಹಿಂಗಿದೆಯಪ್ಪ ಜಾಗ ಎಷ್ಟು ಚೆನ್ನಾಗಿದೆ ನೋಡು, ತುಂಬ ಪ್ರಕೃತಿ ನಡುವೆ ನಡೀತಾ ಇರೋವಂಥ ಅವಕಾಶ. ಅಯ್ಯೋ ಎಷ್ಟು ಅದ್ಭುತವಾದ ಪಾತ್ರ, ಯಾಕೆ ಈ ಕಳ್ಳನ ಮಕ್ಕಳು ಒಳ್ಳೆ ಪಾತ್ರಕ್ಕೆ ನಾನು ಯಾರು ಕರೆಯಲ್ವಲ್ಲ, ಇಡೀ ಇಂಡಸ್ಟ್ರಿನೇ ಬಡ್ಡಿ ಮಗಕ್ಕೆ ನನ್ನ ಹೆಂಗೆ ಅವಜ್ಞಾಗ ನೋಡ್ಬಿಡ್ತಲ್ಲ ಎಲ್ಲವುದು. ನನಗೆ ಏನಕ್ಕೆ ನನ್ನ ಒಳ್ಳೆ ಪಾತ್ರಗಳಿಗೆ ಕರೆಯಲ್ಲ, ಒಳ್ಳೆ ದುಡ್ಡಿರೋ ಪಿಕ್ಚರ್ಗಳಿಗೆ ಕರೆಯಲ್ಲ, ಸಣ್ಣ ಸಣ್ಣ ಪಿಕ್ಚರ್ಗಳಿಗೆ ಕರೆಯೋದು. ಆಮೇಲೆ ಏನು ಹಣೆ ಬರಬೇಕು ಚೆನ್ನಾಗಿಲ್ವೇನೆ ಬಡ್ಡಿ ಮಗ ನೋಡ್ಕೊಳ್ಳುವೆ. ಆಮೇಲೆ ಬೇಜಾರಿಲ್ಲ, ನನಗೆ ಅದಕ್ಕೆ ಪರ್ಯಾಯವಾಗಿ ನಾನೇ ಒಂದು ಬದುಕನ್ನು ರೂಪಿಸ್ಕೊಂಡಿದ್ದರಿಂದ ನಾನು ಸಂತೋಷವಾಗಿದ್ದೀನಿ. ಹಾಂ ಸಂತೋಷವಾಗಿದೆ. ಅದನ್ನು ನನ್ನ ಕರೀದಿದ್ರು ಅವ್ರನ್ನೇ ಬರೋ ಅನ್ಕೊಂಡೆ ಹೊರತು ನನ್ನನ್ನೇ ಬರೋ ಅಂತ ಯಾವಾಗ ಅನ್ಕೊಂಡಿಲ್ಲ ನಾನು. ಹೌದು, ಚೆನ್ನಾಗಿರೋದು. ಸಾಕಷ್ಟು ಈವೆಂಟ್ಸ್ ನ ಎಲ್ಲೆಲ್ಲಿ ಶೂಟ್ ಮಾಡಿದಾರೋ ಅಲ್ಲೇ ಹೋಗಿ ಮಾಡಿದ್ದಾರೆ. ಟೀ ಶರ್ಟ್ ಅನ್ಬಾಕ್ಸ್ ಮಾಡೋದು ಆ ಥರದ್ದೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ. ಇಲ್ಲ ಪಿಕ್ಚರ್ ಚೆನ್ನಾಗಿ ಆಗ್ತಿದ್ದಂಗೆ ಅದು ಮೇಕಿಂಗ್ ಎಲ್ಲ ಈಚೆ ಬರೋಕ್ಕೆ ಶುರು ಆಗುತ್ತೆ. ಅವಾಗ ಚೆನ್ನಾಗಿರುತ್ತೆ ಅಂತಾವೆಲ್ಲ ಎಲ್ಲೋ ಕೂತಿರೋದು, ತಿಂಡಿ ತಿಂತಾ ಇರೋದು, ಬೇರೆ ಟೈಮಲ್ಲೆಲ್ಲ ಅಂದರೆ ಅವ್ರು ಊಟ ತಿಂಡಿ ಮಾಡ್ತಾ ಇರೋದು, ಓಡಾಡ್ತಾ ಇರೋದಂತೂ ಕೂಡ ಆಮೇಲೆ ಎಲ್ಲ ಸುದ್ದಿ ಆಗುತ್ತಲ್ಲ. ಒಂದು ಪಿಕ್ಚರ್ ಗೆಲ್ಲತ್ತೇನು ಶುರುವಾದ ತಕ್ಷಣ, ಒಂದು ಸೀರಿಯಲ್ ಗೆಲ್ಲತ್ತೇನು ಶುರುವಾದ ತಕ್ಷಣ ಸಹಜವಾಗಿ ಅದ್ರ ಹಿಂದೆ ನಡೆದಿರೋ ಎಲ್ಲ ಮೇಕಿಂಗ್ ವಿಡಿಯೋಸ್ ಎಲ್ಲ ಹೊರಗೆ ಬರ್ತವೆ, ಚೆನ್ನಾಗಾಗ್ತವೆ. ಗೆದ್ದಾಗ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಸೋದಾಗ ಮಾತ್ರ ಅಪ್ಪ ಅಮ್ಮ ಇರಲ್ಲ ಅಷ್ಟೇ. ಯಾರು ಇಲ್ಲ, ಸದ್ಯಕ್ಕಿಲ್ಲ ಸರ್. ಅದು ಯಾವ ಪಿಕ್ಚರು ಯಾರು ಕರೀತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹಾಂ, ಬಜೆಟ್ ಮೇಲೆ ನಿಂತಿದೆ ಈಗ, ರೇಟು ಡೇಟು ಎರಡರ ಮೇಲೂ ನಿಂತಿದೆ ಸರ್. ನಿರ್ದಾಕ್ಷಿಣ್ಯವಾಗಿ ಒಳ್ಳೆ ಪಾತ್ರ ಕೊಟ್ಟರೆ, ಒಳ್ಳೆ ಸಂಭಾವನೆ ಕೊಟ್ಟು, ಒಳ್ಳೆ ರೋಲ್ ಕೊಟ್ಟರೆ, ಕೆಲಸ ಗೊತ್ತಿದ್ದವ್ರು ಕರೆದ್ರೆ ಖಂಡಿತ ಹೋಗಿ ಮಾಡ್ತೀನಿ ಸರ್. ಮುಂಚೆ ಇಷ್ಟು ಮಾತಾಡೋಕ್ಕೂ ಎದುರ್ಕೋತಾ ಇದ್ದೆ, ಈಗ ಗೊತ್ತಾಗೋಗಿದೆ ನಮ್ಮನ್ನ ಕಡೆಗೆ ಕೆಲಸ ಒಂದೇ ಗೆಲ್ಸೋದು. ಕೆಲಸ ಬಿಟ್ಟರೆ ಯಾವಾಗ ಹೇಳ್ತಾ ಇರ್ತೀನಿ, ಒಂದು ಸಿನಿಮಾ ರಂಗಕ್ಕೆ ಪ್ರತಿಭೆ ಬೇಕಾಗಿರೋದು 30% ಸರ್, ಸ್ಟ್ರಾಂಗ್ ಆಗಿ ಪ್ರತಿಭೆ. ಇನ್ನೊಂದು 30% ಅಪ್ಪಟ ಅವ್ನ ಶ್ರಮ, ಇನ್ನೊಂದು 30% ಅವ್ನ ನಡವಳಿಕೆ, ಕಡೆ 10% ಇದೆಯಲ್ಲ ಅದೃಷ್ಟ, ಅದೇ ಮುಖ್ಯ. ಇವಿಷ್ಟು ಸೇರ್ಕೊಂಡ್ರೆ ಮಾತ್ರ ಒಬ್ಬನ ಗೆಲುವು, ಇಲ್ಲವ್ರು ಖಂಡಿತ ಇಲ್ಲ ಅಂತ ನನ್ನ ನಂಬಿಕೆ. ನಾನು ನೋಡ್ಕೊಂಬಂದಿದ್ದು ಬೆಳವಣಿಗೆಯಲ್ಲಿ ಈ ಮೂರಲ್ಲಿ ಒಂದು ಮಿಸ್ ಆದರೂ ಗ್ಯಾರಂಟಿ ಹೊಡಿತಾ ಇರ್ತದೆ. ಏನೋ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ, ನಡವಳಿಕೆ ಸಮಸ್ಯೆ ಇರುತ್ತೆ, ಯಾರೂ ಮಾಡಲ್ಲ. ಇನ್ನು 30 ಭಾಳ ಚೆನ್ನಾಗಿ ಪ್ರತಿಭೆನೇ ಇರಲ್ಲ, ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಓಡ್ತಾನೆ ಅಣ್ಣ, 10% ಹೆಲ್ಪ್ ಮಾಡ್ತಾರೆ. ತುಂಬ ಜನ 10% ಹೊಡೆದವರು ಇದ್ದಾರೆ ಇಂಡಸ್ಟ್ರಿಗೆ. ನಾವು ಅದನ್ನ ನೋಡಿ ಸಂತೋಷ ಪಡ್ತಾ ಇರ್ತೀವಿ ಕನ್ನಡಿಗರು. ನಾನು ಪ್ರೇಕ್ಷಕ, ಹೊರಗಡೆ ನಿಂತ್ಕೊಂಡು, ಇಂಡಸ್ಟ್ರಿಯಿಂದ ಹೊರಗಡೆ ನಿಂತ್ಕೊಂಡು ನೋಡಿ ಮಜಾ, ಚೆನ್ನಾಗಿದೆ, ಓಡು ಮಗ ಅಂತ ಇರ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.